ಕುಮಾರಣ್ಣನ ಮಾತು ಇಡೀ ರಾಜ್ಯಕ್ಕೆ ಸಂದೇಶ, ಎದುರಾಳಿಗಳಿಗೆ ಸಂದೇಶ, ಕಾರ್ಯಕರ್ತರಿಗೆ ಸಂದೇಶ, ಕರ್ನಾಟಕದ ಜನತೆಗೆ ಸಂದೇಶ. ನಾನು ಏನು ಮಾಡ್ತೀನಿ, ಕರ್ನಾಟಕ ಸೇರಿದಂತೆ ಭಾರತಕ್ಕೆ ಏನು ಮಾಡ್ತೀನಿ ಅನ್ನುವಂಥ ದೊಡ್ಡ ಜವಾಬ್ದಾರಿ ಹೊತ್ತಿರುವ ಕುಮಾರಣ್ಣವ್ರ ಮಾತನ್ನು ನೀವೆಲ್ಲ ಕೇಳಬೇಕು. ಹಾಗಾಗಿ ನಾವೆಲ್ಲ ಮೊಟಕು ಮಾತಾಡೋದೇ ಒಳ್ಳೆಯದು. ಒಂದೇ ಒಂದು ನಮಗೆಲ್ಲ ಧೈರ್ಯ, ಈಗ ನಮಗೆಲ್ಲ ಆಸೆ, ನಮಗೆಲ್ಲ ಭರವಸೆ. ನಮ್ಮ ಪಕ್ಷಕ್ಕೆ ಒಂದು ಗತಿ ಇದೆ, ಒಂದು ಮಾರ್ಗ ಇದೆ, ಒಂದು ಗುರಿ ಇದೆ. ಗ್ಯಾರಂಟಿ ನಮ್ಮ ಕಾರ್ಯಕರ್ತರನ್ನು ಕುಮಾರಣ್ಣ ದಡ ಮುಟ್ಟಿಸ್ತಾರೆ ಅನ್ನೋ ಧೈರ್ಯ ನಮಗೆಲ್ಲ ಬಂದಿದೆ. ಹೇಳಿ ಕೇಳಿ ನಮ್ಮ ಧರ್ಮಗ್ರಂಥಗಳು ಹೇಳ್ತವೆ, ಪುರಾಣ ಹೇಳುತ್ತೆ. ಕುಮಾರಸ್ವಾಮಿ ಅಂದ್ರೆ ಯಾರಪ್ಪ ಅಂದ್ರೆ ಷಣ್ಮುಖ ಕುಮಾರಸ್ವಾಮಿ. ಅವರು ದೇವರ ಸೈನ್ಯದ ಸೇನಾಧಿಪತಿ, ದೇವರ ಸೈನ್ಯದ ಸೇನಾಧಿಪತಿ. ಈಗ ನಮಗೆಲ್ಲ ಸೇನಾಧಿಪತಿ, ದೇವರ ಸೈನ್ಯದ ಸೇನಾಧಿಪತಿ ಕುಮಾರಸ್ವಾಮಿ. ಹಾಗಾಗಿ ಅವರ ಮೇಲೆ ನಾವೆಲ್ಲ ಭರವಸೆ ಇಟ್ಟಿದ್ದೀವಿ. ಮಂಡ್ಯ ಜನತೆಗೆ ವೇದಿಕೆ ಮೇಲೂ ನಾವೆಲ್ಲ ಸೇರಿ, ನೀವೆಲ್ಲ ಸೇರಿ ಕೋಟಿ ನಮನಗಳನ್ನು ಅರ್ಪಿಸ್ಬೇಕು. ಯಾಕೆಂದ್ರೆ ಇವತ್ತು ಮತ್ತೆ ಪಕ್ಷಕ್ಕೆ ಪುನಃಶಕ್ತಿ ಕೊಟ್ಟಿದ್ದಾರೆ. ಧೂಳಿನಿಂದ ಎದ್ದು ಬಂದಿದ್ದೀವಿ, ತೋರಿಸ್ಕೊಟ್ಟಿದ್ದೀವಿ. ಮತ್ತೆ ಬೆಳೀತೀವಿ ಅಂತ ತೋರಿಸಿದ್ದೀವಿ. ಯಾರು ನಾಶ ಮಾಡೋಕ್ಕಾಗಲ್ಲ ಅಂತ. ಹಾಗೇನೆ ಇವತ್ತು ನನ್ನ ಪಕ್ಕದಲ್ಲಿ ಕೂತಿದ್ದಾನೆ, ನೋಡಕ್ಕೆ ಸಾಮಾನ್ಯರಲ್ಲಿ ಸಾಮಾನ್ಯ. ಅವನು ಯಾರು ಗುರ್ತು ಹಿಡಿಯಕ್ಕಾಗಲ್ಲ, ಅವನು ಎಂಪಿ ಅಂತೇಳಿ. ಹಾಗಾಗಿ ಮಲ್ಲೇಶ್ ಬಾಬಣ್ಣ ಎದ್ದಿತ್ತು, ಕೋಲಾರ ಎಂಪಿ. ಹಾಗಾಗಿ ಕೋಲಾರ ಜನತೆಗೂ ಕೂಡ ಇಲ್ಲಿರುವಂಥ ಎಲ್ಲ ನಮ್ಮ ಕೋಲಾರದ ಎಲ್ಲ ಪ್ರಮುಖರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಮಂಡ್ಯ ಹಾಗೇನೆ ಕೋಲಾರದವರೆಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಮುಂದೆ ಮಲ್ಲೇಶ್ ಬಾಬು ಅವರು ಕೂಡ ಪಕ್ಷ ಕಟ್ಟುಕ್ಕೆ ಈ ಭಾಗದಲ್ಲಿ ಶಕ್ತಿಯಾಗಲಿ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.